ಯೇಸುವಿನಲ್ಲಿ ನನ್ನ ಅತಿ ಪ್ರಿಯರೇ, ಶಾಲೋಮ್ ಟಿವಿಯ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಆದಿಕಾಂಡ 16ನೇ ಅಧ್ಯಾಯ ವಚನ 13. ಹಾಗರಳು, ನನ್ನನ್ನು ನೋಡುವಾತ ದೇವರನ್ನು ನಾನಿಲ್ಲೇ ನೋಡಿಬಿಟ್ಟೆನಲ್ಲ ಎಂದು ತನ್ನ ಸಂಗಡ ಮಾತನಾಡಿದ ಸರ್ವೇಶ್ವರ ಸ್ವಾಮಿಗೆ ಎಲ್ಲವನ್ನೂ ನೋಡುವಾತ ದೇವರು ಎಂದು ಹೆಸರಿಟ್ಟಳು. ಪ್ರಿಯರೇ, ಹಾಗರಳು ದೇವನಿಗೆ ಒಂದು ಹೆಸರನ್ನು ನೀಡುತ್ತಾಳೆ. ಆ ಹೆಸರು ನನ್ನನ್ನು ನೋಡುವ ದೇವನು ಎಂದು. ಅದನ್ನು ಹೀಬ್ರೂ ಭಾಷೆಯಲ್ಲಿ ಎಲ್ರೋಯಿ ಎಂದು ಹೇಳಲಾಗಿದೆ. ಎಲ್ರೋಯಿ, ನನ್ನನ್ನು ನೋಡುವ ದೇವನು. ಹಾಗರಳು ಈ ರೀತಿಯಾಗಿ ನನ್ನನ್ನು ನೋಡುವ ದೇವನು ಎಂದು ಹೇಳಲು ಅವಳ ಸ್ಥಿತಿ ಹೇಗಿತ್ತು? ಹಾಗರಳು ಒಬ್ಬ ಈಜಿಪ್ಟಿನ ದಾಸಿ, ಅಬ್ರಹಾಮನ ದಾಸಿ. ಅಬ್ರಾಮನ ಹೆಂಡತಿ ಸಾರಾಯಳಿಗೆ ಇಲ್ಲದೇ ಇದ್ದಾಗ, ಆಕೆ ಬಂಜೆಯಾಗಿದ್ದಾಗ, ತಾನು ಸಂತಾನವಿಲ್ಲದೆ ಹೋಗುತ್ತೇನಿಲ್ಲ ಎಂದು ಹೇಳಿ ತನ್ನ ದಾಸಿಯನ್ನು ತನ್ನ ಗಂಡನಿಗೆ ಉಪಪತ್ನಿಯಾಗಿ ಕೊಟ್ಟಳು. ಈ ಹಾಗರಳು ಗರ್ಭಧರಿಸಿದಾಗ ತನ್ನಲ್ಲಿ ಮಗು ಆಗಿದೆ ಎನ್ನುವಂಥ ಒಂದು ಉತ್ಸಾಹ, ಒಂದು ಸಂತೋಷ, ಒಂದು ಹೆಮ್ಮೆ ಮುಂದುವರೆದು ಗರ್ಭದಲ್ಲಿ ತನ್ನ ಒಡತಿಯನ್ನೇ ತಾತ್ಸಾರ ಮಾಡಿದಳು ಎಂದು ವಚನ ಹೇಳುತ್ತದೆ. ಹೀಗೆ ತಾತ್ಸಾರ ಮಾಡಿದಾಗ ಸಾರಾಯಳು ಬೇಸರಗೊಂಡು ನೊಂದುಕೊಂಡು ಅವಳಿಗೆ ಕಿರುಕುಳವನ್ನು ಕೊಟ್ಟಳು ಎಂದು ವಚನ ಹೇಳುತ್ತಿದೆ. ಸಾರಾಯಳ ಕಿರುಕುಳದಿಂದ ತಪ್ಪಿಸಿಕೊಂಡು ಓಡಿ ಹೋದ ಈ ಹಾಗರಳು ಬೆಂಗಾಡಿನಲ್ಲಿ ತಿರುಗಾಡುತ್ತಿದ್ದಾಗ, ಒಂದು ಒರತಿಯ ಬಳಿಯಲ್ಲಿ ಆಕೆ ಕುಳಿತಿದ್ದಾಗ ದೇವದೂತನು ಆಕೆಯನ್ನು ಸಂಧಿಸಿ, ಸಾರಾಯಳೆ, ಹಾಗರಳೆ, ಎಲ್ಲಿಂದ ಬಂದೆ? ಯಾಕೆ ಇಲ್ಲಿ ತಿರುಗಾಡುತ್ತಿ ಎನ್ನುವಂಥ ರೀತಿಯಲ್ಲಿ ಮಾತನಾಡಿಸಿ, ನೀನು ಮತ್ತೆ ಹೋಗು, ನಿನ್ನ ಒಡತಿಯ ಬಳಿಯಲ್ಲಿ ನೀನು ಹೋಗಿ ಸೇರು, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ನಾನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ ಎಂದು ಆಶ್ವಾಸನೆಯನ್ನು ಕೊಡುತ್ತಾನೆ. ಈ ರೀತಿಯಾಗಿ ಮಾತನಾಡಿದ ದೇವದೂತನನ್ನು ದೇವರೇ ಎಂದು ಪರಿಗಣಿಸಿದ ಈ ಹಾಗರಳು, ನನ್ನನ್ನು ನೋಡುವಾತನನ್ನು ನಾನು ಕಣ್ಣಾರೆ ಕಂಡೆ ಎಂದು ಎಲ್ರೋಯಿ ಎಂದು ಕರೆಯುತ್ತಾಳೆ. ಪ್ರಿಯರೇ, ದೇವರು ನಮ್ಮನ್ನು ನೋಡುವ ದೇವನು, ನಮ್ಮನ್ನು ಕಾಣುವ ದೇವನು, ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ವೀಕ್ಷಿಸಿ ನೋಡುವಂಥ ದೇವನು. ವಚನವು ಹೇಳುತ್ತಿದೆ, ಇಗೋ ಆಕಾಶದಿಂದ ದೇವನು ತನ್ನ ಜನರನ್ನು ನೋಡುತ್ತಿದ್ದಾರೆ, ತನ್ನನ್ನು ಹುಡುಕುವ ಜನರನ್ನು ನೋಡುತ್ತಿದ್ದಾರೆ ಎಂದು ವಚನ ಹೇಳುತ್ತಿದೆ. ದೇವನು ನೋಡುವ ದೇವನು, ಹಾಗರಳನ್ನು ನೋಡಿದ ದೇವನು ನಿನ್ನನ್ನು ನನ್ನನ್ನು ನೋಡುವ ದೇವರಾಗಿದ್ದಾರೆ. ಈ ಸಮಯದಲ್ಲಿ ದೇವನು ನಮ್ಮ ಯಾವೆಲ್ಲ ಕಾರ್ಯಗಳನ್ನೆಲ್ಲ ನೋಡುತ್ತಾರೆ ಎನ್ನುವುದನ್ನು ನಾವು ಧ್ಯಾನಿಸೋಣ. ಮೊದಲನೇದಾಗಿ 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 7ನೇ ವಚನ. ಸರ್ವೇಶ್ವರ ಸ್ವಾಮಿ ಸಮುವೇಲನಿಗೆ, ನೀನು ಅವನ ಚೆಳುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾನೆ ಎಂದರು. ಪ್ರಿಯರೇ, ಇಲ್ಲಿ ಸಮುವೇಲನು ಜೆಸ್ಸೆಯನ ಮಕ್ಕಳನ್ನು ಅಭಿಷೇಕಿಸಲು ಹೋದಾಗ, ಇಸ್ರೇಲಿಗೆ ಬೇಕಾದ ರಾಜನನ್ನು ಅಭ್ಯಂಗಿಸಲು ಹೋದಾಗ, ಜೆಸ್ಸೆಯನ ಮಕ್ಕಳು ಒಬ್ಬೊಬ್ಬರಾಗಿ ಮುಂದೆ ಬಂದಾಗ, ಸಮುವೇಲನು ಇನ್ನೇನು ಅವರನ್ನು ಅಭಿಷೇಕಿಸಬೇಕೆಂದು ಕೈಯನ್ನು ನೀಡುವ ಸಮಯದಲ್ಲಿ ಸ್ವಾಮಿ ಅಡ್ಡ ಬಂದು ನಿಲ್ಲಿಸಿ ಹೇಳುತ್ತಾರೆ, ನಾನು ಅವನನ್ನು ಆರಿಸಿಕೊಂಡಿಲ್ಲ. ಮನುಷ್ಯರು ಮುಖವನ್ನು ನೋಡುತ್ತಾನೆ, ಆದರೆ ದೇವರಾದ ನಾನು ಹೃದಯವನ್ನು ನೋಡುವವನಾಗಿದ್ದೇನೆ ಎಂದು ಹೇಳುತ್ತಾರೆ. ಪ್ರಿಯರೇ, ದೇವರು ಹೃದಯವನ್ನು ನೋಡುವಂಥ ದೇವನು. ಒಂದು ವಚನ ಹೇಳುತ್ತಿದೆ, ಹೃದಯವನ್ನು ಸೃಷ್ಟಿ ಮಾಡಿದಂಥ ದೇವನು ಹೃದಯವನ್ನು ಅರಿಯರೋ ಎಂದು. ನಮ್ಮ ಹೃದಯದ ಕಾರ್ಯಗಳನ್ನೆಲ್ಲ ವಿವೇಚಿಸಿ ನೋಡುವಂಥ ದೇವನು ನಮ್ಮ ದೇವನಾಗಿದ್ದಾರೆ.
ಆ ದೇವನು ನಮ್ಮ ಹೃದಯದ ಕಾರ್ಯಗಳನ್ನೆಲ್ಲ ವಿವೇಚಿಸಿ ನೋಡುವರು. ನನ್ನನ್ನು ನೋಡುವ ದೇವನೇ ಎಂದು ಹಾಗರಳು ಕರೆದಳು. ಈಗ ನಾನು ನೀನು ನನ್ನನ್ನು ನೋಡುವ ದೇವನೇ ಎಂದು ಹೇಳುವುದಾದರೆ ನನ್ನ ಹೃದಯವನ್ನು ನಿನ್ನ ಹೃದಯವನ್ನು ನೋಡುವ ದೇವನು ಇದ್ದಾರೆ ಎನ್ನುವಂಥ ಪ್ರಜ್ಞೆಗೆ ಬರೋಣ. ದೇವನು ನನ್ನ ಹೃದಯವನ್ನು ನೋಡುತ್ತಾ ಇದ್ದಾರೆ. ದೇವನು ನಿನ್ನ ಹೃದಯವನ್ನು ನೋಡುತ್ತಾ ಇದ್ದಾರೆ. ಹೃದಯದ ಕಾರ್ಯಗಳನ್ನೆಲ್ಲ ಅವಲೋಕಿಸಿ ನೋಡುತ್ತಾ ಇದ್ದಾರೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ, ಮಾನವನ ಹೃದಯಾಂತರಾಳದಿಂದ ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಕೆಡುಕು, ಮೋಸ, ಬಂಡತನ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ ಮೊದಲಾದವು ಹೊರಬರುತ್ತದೆ ಎಂದು ವಚನ ಹೇಳುತ್ತಿದೆ. ಹೃದಯವನ್ನು ನೋಡುವಂಥ ದೇವನು ಹೃದಯಾಂತರಾಳದಲ್ಲಿರುವಂಥ ಈ ಭಾವನೆಗಳನ್ನೆಲ್ಲ, ಈ ಕಾರ್ಯಗಳನ್ನೆಲ್ಲ ನೋಡುವವರಾಗಿದ್ದಾರೆ. ನನ್ನನ್ನು ನೋಡುವ ದೇವನೇ ಎಂದು ನೀನು ಹೇಳುವುದಾದರೆ, ನಮ್ಮ ವಿಶ್ವಾಸವನ್ನು ಹೀಗೆ ನಿವೇದಿಸುವುದಾದರೆ, ನಮ್ಮ ಹೃದಯದಲ್ಲಿರುವಂಥ ಈ ಕಾರ್ಯಗಳನ್ನೆಲ್ಲ ದೇವರು ನೋಡುವವರಾಗಿದ್ದಾರೆ. ಹೃದಯವನ್ನು ನೋಡುವಂಥ ದೇವನು ಹೃದಯದ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ದಯಪಾಲಿಸುವರು. ಪ್ರೈಸ್ ದ ಲಾರ್ಡ್. ದೇವನು ಇನ್ನೊಂದು ಕಾರ್ಯವನ್ನು ನಮ್ಮಲ್ಲಿ ನೋಡುತ್ತಾ ಇದ್ದಾರೆ ಎಂದರೆ, ಕೀರ್ತನೆ 102 ವಚನ 19, ಭೂಲೋಕವನ್ನು ವೀಕ್ಷಿಸಿದನು ಪ್ರಭು ಪರಲೋಕದಿಂದ, ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಆಳಿಸಿದಾತನು ಬಂಧಿತರ ಗೋಳಾಟವನ್ನು, ಬಿಡಿಸಿದನು ಮರಣ ತೀರ್ಪಿಗೆ ಗುರಿಯಾದವರನ್ನು. ಈ ಭಾಷಾಂತರದಲ್ಲಿ ಭೂಲೋಕವನ್ನು ವೀಕ್ಷಿಸಿದನು ಪ್ರಭು ಪರಲೋಕದಿಂದ, ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ ಎಂದು ಹೇಳಿದೆ. ಬೇರೆ ಭಾಷಾಂತರದಲ್ಲಿ, ಇತರ ಭಾಷಾಂತರಗಳಲ್ಲಿ ತನ್ನನ್ನು ಹುಡುಕುವವರನ್ನು ನೋಡುವ ದೇವನು ಎಂದು ಹೇಳಲಾಗಿದೆ. ಪರಲೋಕದಿಂದ ದೇವನು ಭೂಲೋಕವನ್ನು ನೋಡುತ್ತಿದ್ದಾರೆ ಎನ್ನುವಂಥ ವಾಕ್ಯಕ್ಕೆ ಹುಡುಕುವವರನ್ನು ದೇವರು ನೋಡುವವರಾಗಿದ್ದಾರೆ ಎಂದು ಹೇಳಲಾಗಿದೆ. ಎಂದರೆ ನಮ್ಮನ್ನು ನೋಡುವ ದೇವನು ಎನ್ನುವುದಾದರೆ ದೇವರು ಯಾರನ್ನು ನೋಡುತ್ತಾರೆ? ದೇವರು ತನ್ನನ್ನು ಹುಡುಕುವವರನ್ನು ನೋಡುತ್ತಾರೆ. ಪ್ರೈಸ್ ದ ಲಾರ್ಡ್. ಯಾರೆಲ್ಲ ದೇವರನ್ನು ಹುಡುಕುತ್ತಾರೋ ಅವರನ್ನು ನೋಡುವವರಾಗಿದ್ದಾರೆ. ಯೇಸು ಸ್ವಾಮಿ ಹೇಳಿದರು, ನನ್ನನ್ನು ಹುಡುಕಿರಿ, ಹುಡುಕಿರಿ ನೀವು ಕಂಡುಕೊಳ್ಳುವಿರಿ, ಹುಡುಕಿರಿ ನಿಮಗೆ ಸಿಗುವುದು ಎಂದು ಹೇಳಿದರು. ಇಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ಬಾಗಿಲನ್ನು ತೆರೆದರೆ ನಾನು ಅವನೊಳಗೆ ಪ್ರವೇಶಿಸುತ್ತೇನೆ ಎಂದು ಹೇಳಿದರು. ಯೆಶಾಯನ ಗ್ರಂಥದಲ್ಲಿ ಹುಡುಕಿರಿ, ತಡುಕಿರಿ, ಅದನ್ನು ಚಿನ್ನದಂತೆ, ಬೆಳ್ಳಿಯಂತೆ, ನಿಧಿಯಂತೆ ಹುಡುಕಿರಿ ಎಂದು ಹೇಳಲಾಗಿದೆ. ದೇವನನ್ನು ಹುಡುಕುವಾಗ, ದೇವನನ್ನು ಹುಡುಕಿ ಹೋಗುವಾಗ ನಾವು ಅವರನ್ನು ಕಂಡುಕೊಳ್ಳುವವರಾಗುತ್ತೇವೆ. ದೇವನನ್ನು ಹುಡುಕುವುದನ್ನು ದೇವರು ನಮ್ಮನ್ನು ನೋಡುವವರಾಗಿದ್ದಾರೆ. ನಾವು ಯಾವುದನ್ನು ಹುಡುಕುತ್ತೇವೆ ಎಂಬುದನ್ನು ಕೂಡ ನೋಡುತ್ತಾ ಇದ್ದಾರೆ. ನಮ್ಮನ್ನು ನೋಡುವ ದೇವನು, ಎಲ್ರೋಯಿಯಾದ ದೇವನು, ನಾವು ಏನನ್ನು ಹುಡುಕುತ್ತಾ ಇದ್ದೇವೆ ಎನ್ನುವಂಥ ಕಾರ್ಯವನ್ನು ನೋಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಇನ್ನು ದೇವನು ವಿಮೋಚನಾ ಕಾಂಡ 3ನೇ ಅಧ್ಯಾಯ 7ನೇ ವಚನದಲ್ಲಿ ಮೋಶೆಯನ್ನು ಕಳುಹಿಸುವಾಗ ಅವನನ್ನು ಮುಳ್ಳಿನ ಪೊದೆಯಲ್ಲಿ ತನ್ನ ದರ್ಶನವನ್ನು ನೀಡಿ ಮೋಶೆಯನ್ನು ಈಜಿಪ್ಟಿಗೆ ಕಳುಹಿಸುವಾಗ 3:7 ದೇವರು ಹೀಗೆ ಹೇಳುತ್ತಾ ಇದ್ದಾರೆ, ಈಜಿಪ್ಟಿನಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಈಜಿಪ್ಟಿನಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಎಂದರೆ ದೇವರು ತನ್ನ ಜನರ ಬವಣೆಯನ್ನು, ನೋವುಗಳನ್ನು, ಪಾಡುಗಳನ್ನು, ದುರವಸ್ಥೆಯನ್ನು ಚೆನ್ನಾಗಿ ನೋಡುವವರಾಗಿದ್ದಾರೆ. ಅನೇಕ ವೇಳೆ ನಾವು ಹೇಳೋದುಂಟು, ನನ್ನ ಕಷ್ಟ ದೇವರಿಗೆ ಗೊತ್ತಿಲ್ಲ, ನನ್ನ ಬವಣೆಗಳೆಲ್ಲ ಯಾರಿಗೆ ತಿಳಿಯುತ್ತೆ, ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು. ಆದರೆ ಪ್ರಿಯರೇ, ದೇವನಿಗೆ ನಮ್ಮ ಬಗ್ಗೆ ಗೊತ್ತುಂಟು, ನಮ್ಮ ಪ್ರಯಾಸಗಳೆಲ್ಲ ಗೊತ್ತುಂಟು, ನಮ್ಮ ಅವಸ್ಥೆಗಳೆಲ್ಲ ಗೊತ್ತುಂಟು, ನಮ್ಮ ದುರವಸ್ಥೆಗಳೆಲ್ಲ ಗೊತ್ತುಂಟು, ನಮ್ಮ ಬವಣೆಗಳೆಲ್ಲ ಗೊತ್ತುಂಟು. ದೇವನು ಹೇಳುತ್ತಿದ್ದಾರೆ, ನನ್ನ ಜನರ ಅವಸ್ಥೆಯನ್ನು ನಾನು ನೋಡಿದ್ದೇನೆ, ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ ಎಂದು.
ನಮ್ಮ ಜೀವಿತದ ಒಂದೊಂದು ಅವಸ್ಥೆಯನ್ನು ನೋಡುವವರಾಗಿದ್ದಾರೆ. ಕ್ರೈಸ್ತಿಯ ಜೀವಿತದಲ್ಲಿ ಬರುವಂಥ ಪಾಡು ವೇದನೆಗಳ ಸಮಯದಲ್ಲಿ ಒಂದನ್ನು ನಾವು ಜ್ಞಾಪಕದಲ್ಲಿ ಇಡಬೇಕು. ಕ್ರೈಸ್ತ ಜೀವಿತ ಎನ್ನುವುದು ಒಂದು ಹೂವಿನ ಹಾಸಿಗೆಯ ಜೀವಿತ ಅಲ್ಲ, ಇದು ಪಾಡು ವೇದನೆಗಳ ಸೇರಿದ ಜೀವಿತವೂ ಹೌದು. ಯೇಸು ಸ್ವಾಮಿ ಹೇಳಿದರು, ಯೋವಾನನ ಸುವಾರ್ತೆ 16ನೇ ಅಧ್ಯಾಯ 31 ವಚನದಲ್ಲಿ, ನಿಮಗೆ ಲೋಕದಲ್ಲಿ ಪಾಡು ವೇದನೆಗಳು ಉಂಟು, ಆದರೂ ಧೈರ್ಯದಿಂದಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು. ಪಾಡು ವೇದನೆಗಳು ಬವಣೆಗಳು ಇರುವ ಸ್ಥಳದಲ್ಲಿ ದೇವನಿದ್ದಾನೆ. ಎಲ್ಲಿ ಬವಣೆಗಳಿದೆಯೋ, ಎಲ್ಲಿ ವೇದನೆಗಳಿದೆಯೋ ಅಲ್ಲಿ ದೇವನು ಯಾರನ್ನು ಕೈ ಬಿಟ್ಟಿಲ್ಲ. ಅಂದು ಹಾಗರಳನ್ನು ಬೆಂಗಾಡಿನಲ್ಲಿ ಸಂಧಿಸಿದ ದೇವನು ಇಸ್ರೇಲ್ ಜನರನ್ನು ಬೆಂಗಾಡಿನಲ್ಲಿ ಅಷ್ಟು ಬವಣೆಗಳ ಅಷ್ಟು ವೇದನೆಗಳ ಮಧ್ಯದಲ್ಲೂ ಅವರ ಜೊತೆಯಲ್ಲಿ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಇದ್ದು ಮನ್ನವನ್ನು ಕೊಟ್ಟು ಭಾವಕ್ಕಿಗಳನ್ನು ಉಂಟು ಮಾಡಿ ಬಂಡೆಯಿಂದ ನೀರನ್ನು ಕುಡಿಸಿ ಮುನ್ನಡೆಸಿದ ದೇವನು ಈಗಲೂ ನಮ್ಮ ವೇದನೆಯ ಸಮಯದಲ್ಲಿ, ಇಕ್ಕಟ್ಟು ಬಿಕ್ಕಟ್ಟುಗಳ ಸಮಯದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಈ ಇಕ್ಕಟ್ಟು ಬಿಕ್ಕಟ್ಟುಗಳ ಸಮಯದಲ್ಲಿ, ಈ ವೇದನೆಗಳ ಸಮಯದಲ್ಲಿ ನಿನ್ನನ್ನು ನೋಡುವ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಇನ್ನು ನಮ್ಮನ್ನು ನೋಡುವ ದೇವನು ಲೂಕನ ಸುವಾರ್ತೆ 22:61 ವಚನ, 22:61 ವಚನದಲ್ಲಿ ಪೇತ್ರನು ಯೇಸುವನ್ನು 3 ಸಲ ತಿಳಿಯೆನು ಎಂದು ಅಲ್ಲಗಳೆದಾಗ ಸ್ವಾಮಿ ಹಿಂತಿರುಗಿ ಅವನನ್ನು ದೃಷ್ಟಿಸಿದರು. ಸ್ವಾಮಿ ದೃಷ್ಟಿಸಿ ನೋಡುವವರಾಗಿದ್ದಾರೆ, ಕಾಣುವವರಾಗಿದ್ದಾರೆ. ಸ್ವಾಮಿಯನ್ನು ಧಿಕ್ಕರಿಸುವ ಸಮಯವನ್ನು ಕಾಣುವವರಾಗಿದ್ದಾರೆ. ಸ್ವಾಮಿಯಿಂದ ದೂರವಾಗುವ ಸಮಯವನ್ನು ಕಾಣುವವರಾಗಿದ್ದಾರೆ. ನಾವು ಪಾಪ ಮಾಡುವ ಸಮಯವನ್ನು ಕಾಣುವವರಾಗಿದ್ದಾರೆ. ಯೆಶಾಯನ ಗ್ರಂಥ 5ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳುತ್ತಾ ಇದ್ದಾರೆ, ನಾನು ಇಸ್ರೇಲ್ ತೋಟವನ್ನು ನಾನು ಸಿದ್ಧ ಮಾಡಿದೆ, ಅದರಲ್ಲಿ ಒಳ್ಳೆಯ ದ್ರಾಕ್ಷ ಬಳ್ಳಿಗಳನ್ನು ನಾನು ನೆಟ್ಟೆ, ಆದರೆ ಅವು ಹುಳಿ ಹಣ್ಣುಗಳನ್ನು ಕೊಟ್ಟವು, ನ್ಯಾಯ ತೀರಿಸಿ ಎಂದು ಹೇಳುತ್ತಾ ಇದ್ದಾರೆ. ನಾನು ಸಿಹಿ ಹಣ್ಣನ್ನು ನಿರೀಕ್ಷಿಸಿದಾಗ ನನ್ನ ದ್ರಾಕ್ಷ ಬಳ್ಳಿಗಳು ಹುಳಿ ಹಣ್ಣನ್ನು ಕೊಟ್ಟವು, ಈ ಅನ್ಯಾಯವನ್ನು ನನಗೆ ಸರಿಪಡಿಸಿ ಎಂದು ದೇವನು ಹೇಳುತ್ತಿದ್ದಾರೆ. ಪ್ರಿಯರೇ, ನಾವು ದೇವನ ನಿರೀಕ್ಷೆಯಂತೆ ಜೀವಿಸದೇ ಇದ್ದಾಗ, ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸಿದಾಗ ನಾವು ಹುಳಿ ಹಣ್ಣನ್ನು ಕೊಡುವುದನ್ನು ದೇವರು ನೋಡುವವರಾಗಿದ್ದಾರೆ. ನಮ್ಮ ಅನ್ಯಾಯದ ಜೀವಿತವನ್ನು ದೇವನು ನೋಡುವವರಾಗಿದ್ದಾರೆ. ನಾವು ಜೊತೆಗಿದ್ದು ದೇವನನ್ನು ಧಿಕ್ಕರಿಸುವ ಸಂದರ್ಭಗಳನ್ನು ನೋಡುವವರಾಗಿದ್ದಾರೆ. ನಮ್ಮ ಅಂತರಂಗವನ್ನು ನೋಡುವ ದೇವನು ನಮ್ಮ ಪಾಪದ ಜೀವಿತವನ್ನು ನೋಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಇನ್ನು ನಮ್ಮನ್ನು ನೋಡುವಂಥ ದೇವನು ಕೀರ್ತನೆ 138:6 ವಚನದಲ್ಲಿ, ಉನ್ನತನಾದರೂ ಗಮನಿಸುವನು ಪ್ರಭು ದೀನರನು, ದೂರದಿಂದಲೇ ಗುರುತಿಸುವನಾತನು ಗರ್ವಿಷ್ಠರನ್ನು. ಉನ್ನತನಾದರೂ ಗಮನಿಸುವನು ಪ್ರಭು ದೀನರನು. ಪ್ರೈಸ್ ದ ಲಾರ್ಡ್. ದೇವನು ಉನ್ನತನು, ಮಹೋನ್ನತನು, ಲೋಕಕ್ಕೆಲ್ಲ ಒಡೆಯನು, ಸೃಷ್ಟಿಕರ್ತನು. ಇಲ್ಲಿ ಸೃಷ್ಟಿಯಾದ ಅಲ್ಪವಾದ ದೀನನಾದ ನಿನ್ನನ್ನು ನನ್ನನ್ನು ನೋಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ದೀನರನ್ನು ನೋಡುವನು ಉನ್ನತದಿಂದ, ಉನ್ನತನಾದರೂ ದೀನರನ್ನು ನೋಡುವನು. ಪ್ರೈಸ್ ದ ಲಾರ್ಡ್. ಸ್ವಾಮಿ ದೀನರನ್ನು ನೋಡುವವರಾಗಿದ್ದಾರೆ. ಯಾರೆಲ್ಲ ತಗ್ಗಿದ್ದಾರೋ ಅವರನ್ನು ನೋಡುವವರಾಗಿದ್ದಾರೆ. ಯಾರೆಲ್ಲ ಕುಗ್ಗಿ ಹೋಗಿದ್ದಾರೋ ಅವರನ್ನು ನೋಡುವವರಾಗಿದ್ದಾರೆ. ಗರ್ವಿಷ್ಠರನ್ನು ದೇವರು ಎದುರಿಸ್ತಾರೆ, ದೀನರಿಗಾದರೂ ದಯೆ ತೋರುತ್ತಾರೆ ಎಂದು ವಚನವು ಹೇಳುತ್ತಿದೆ. ಮಾತೆ ಮರಿಯಮ್ಮನವರು ತಮ್ಮ ಆ ಗೀತೆಯಲ್ಲಿ, ದೇವನನ್ನು ಮಹಿಮೆಪಡಿಸುವ ಗೀತೆಯಲ್ಲಿ ಹೊಗಳುತ್ತಾರೆ, ದೀನ ದಾಸಿ ಎನಿಗೆ ಕರುಣೆ ತೋರಿದಿ, ದೀನಲಾದ ನನ್ನನ್ನು ಉನ್ನತಿಗೇರಿಸಿದ್ದಿ. ಆದರೆ ಉನ್ನತರನ್ನು, ಶ್ರೇಷ್ಠರನ್ನು, ಗರ್ವಿಷ್ಠರನ್ನು, ಉನ್ನತ ಸ್ಥಾನದಲ್ಲಿದ್ದವರನ್ನು ಕೆಳಗಿಳಿಸಿದ್ದಿ ಎಂದು ಸ್ವಾಮಿ ಯೇಸು ಹೇಳಿದರು. ತಗ್ಗಿದವನನ್ನು ಮೇಲಕ್ಕೆತ್ತಲಾಗುವುದು, ತನ್ನನ್ನು ಮೇಲಕ್ಕೆತ್ತಿಸಲ್ಪಟ್ಟವನನ್ನು ತಗ್ಗಿಸಲಾಗುವುದು ಎಂದು. ಸ್ವಾಮಿ ದೀನರನ್ನು ನೋಡುವವರು, ತಗ್ಗಿದವರನ್ನು ನೋಡುವವರು.
ಹೀನ ಸ್ಥಿತಿಯಲ್ಲಿ ಇರುವಂಥವರನ್ನು ನೋಡುವವರು, ಭಾಳ ಹೀನ ಸ್ಥಿತಿಯಲ್ಲಿ ಇರುವಂಥವರನ್ನು ನೋಡುವವರು, ಯಾರನ್ನು ಮರೆಯದವರು. ಪೋಪ್ 2ನೇ ಜಾನ್ ಪಾಲರು ತಮ್ಮ ಗ್ರಂಥದಲ್ಲಿ ಬರೆದಂಥ ಒಂದು ಘಟನೆಯನ್ನು ಈಗ ನಾನು ಓದಿದೆ. 13 ವರ್ಷದ ಒಂದು ಮಗು ಮರಣಾವಸ್ಥೆಯಲ್ಲಿ ಇತ್ತು. ತಂದೆ ತಾಯಿಯನ್ನು ಕಳೆದುಕೊಂಡಂಥ ಆ ಮಗುವನ್ನು ನೋಡಲು ಒಂದು ಮಹಿಳೆ ಹೋದರು. ಆ ಮಗುವನ್ನು ಸಂತೈಸುವುದಕ್ಕಾಗಿ, ಆ ಮಗುವನ್ನು ಪ್ರೋತ್ಸಾಹಿಸುವುದಕ್ಕಾಗಿ. ಇನ್ನೇನು ಮಗು ಸಾಯುವ ಸ್ಥಿತಿಯಲ್ಲಿತ್ತು. ಮಗುವಿಗೆ ಕೇಳಿದ್ಲಂತೆ, ಮಗು, ನೀನು ಯೇಸು ಸ್ವಾಮಿ ಹತ್ರ ಹೋದರೆ ನೀನು ಏನನ್ನು ಕೊಡುತ್ತಿ, ಏನನ್ನು ತಗೊಂಡು ಹೋಗುತ್ತಿ ಅಂತೇಳಿ. ಆ ಮಗು ಹೇಳ್ತಂತೆ, ಯೇಸು ಸ್ವಾಮಿ ಹತ್ರ ನಾನು ಹೋಗಬೇಕಾದ್ರೆ ನಾನು ಇದನ್ನೆಲ್ಲ ಯಾವುದನ್ನು ನಾನು ತಗೊಂಡು ಹೋಗೋದಿಲ್ಲ. ಯೇಸು ಸ್ವಾಮಿ ಹತ್ರ ನನ್ನ ನೋವನ್ನೆಲ್ಲ ನಾನು ತಗೊಂಡು ಹೋಗೋಕ್ಕಾಗೋದಿಲ್ಲ, ಅದನ್ನೆಲ್ಲ ನಾನು ತೆಗೆದುಕೊಂಡು ಹೋಗೋದಿಲ್ಲ. ಇನ್ನು ನನ್ನ ತಾಯಿ ನನ್ನ ತಂದೆಗೆ ಎಷ್ಟೆಲ್ಲ ಸಹಾಯ ಮಾಡಿದ್ಲು ಅನ್ನೋದು ನನಗೆ ಗೊತ್ತುಂಟು. ಆ ತಾಯಿಯನ್ನು ನೋಡಿ ನಾನು ನನ್ನ ತಮ್ಮ ತಂಗಿಯರಿಗೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದೇನೆ. ನಮ್ಮ ತಂದೆ ಜೀವಂತವಾಗಿದ್ದಾಗ ನಮ್ಮ ತಾಯಿ ತಂದೆ ಜೊತೆಯಲ್ಲಿ ಕೆಲಸ ಮಾಡಿದ್ದನ್ನು ನೋಡಿದ್ದೇನೆ. ಆ ಥರ ನನ್ನ ತಂಗಿಯರಿಗೆ ನಾನು ಏನು ಬೇಕೋ ಅದನ್ನೆಲ್ಲ ಮಾಡಿದ್ದೇನೆ. ನನ್ನ ತಂದೆ ತೀರಿ ಹೋದ ಮೇಲೆ ನನ್ನ ತಾಯಿ ಅವರು ಕಷ್ಟಪಡಬೇಕಾದ್ರೆ ಅವರಿಗೆ ನಾನು ಸಹಾಯ ಮಾಡ್ತಾಯಿದ್ದೆ. ಇನ್ನು ಈಗ ತಾಯಿ ಇಲ್ಲ, ಆ ತಾಯಿಯ ಸ್ಥಾನದಲ್ಲಿ ನನ್ನ ತಮ್ಮ ತಂಗಿಯರಿಗೆ ನಾನು ತಾಯಿಯೆಲ್ಲ ಏನೆಲ್ಲ ಮಾಡಿದಾರೋ ಅಷ್ಟನ್ನು ಮಾಡಿದ್ದೇನೆ. ಈಗ ನಾನು ಸಾಯೋದ್ರಲ್ಲಿ ಏನು ನನಗೆ ದುಃಖ ಇಲ್ಲ, ನೋವಿಲ್ಲ, ನನ್ನಲ್ಲಿ ಏನು ಇಲ್ಲ ಎನ್ನುವಂಥ ಚಿಂತೆಯೇ ಇಲ್ಲ ಎಂದು. ಪ್ರೈಸ್ ದ ಲಾರ್ಡ್. ಇದು ದೀನತೆ. ಈ ದೀನತೆಯನ್ನು ನೋಡುವಂಥ ದೇವನು ಪೋಪ್ ಜಾನ್ ಪಾಲರವರು ಈ ಮಗು ದೇವನ ಕೃಪೆಯನ್ನು ಅನುಭವಿಸಿರಲಿ ಏನು ಅನುಮಾನ ಎಂದು ಪ್ರಶ್ನೆಯನ್ನು ಮಾಡಿ ಹೇಳುತ್ತಾ ಇದ್ದಾರೆ. ದೀನರನ್ನು ನೋಡುವಂಥ ದೇವನು. ಪ್ರಿಯರೇ, ನಮ್ಮನ್ನು ನೋಡುವ ದೇವನು ನಮ್ಮೊಂದಿಗಿದ್ದಾರೆ. ನಮ್ಮನ್ನು ನೋಡುವಂಥ ದೇವನನ್ನು ನಾವು ನೋಡೋಣ. ನಮ್ಮ ಎಲ್ಲ ಜೀವಿತವನ್ನು ಅವರಿಗೆ ಸಮರ್ಪಿಸೋಣ. ನಾವು ಪ್ರಾರ್ಥಿಸೋಣ. ಸ್ವಾಮಿ, ಕಾಣುವಂಥ ದೇವನೇ, ನಮ್ಮನ್ನು ನೋಡುವ ದೇವನೇ, ನಮ್ಮನ್ನು ನೋಡುವವರಾಗಿದ್ದೀರಿ ಕರ್ತನೆ. ಎಲ್ರೋಯಿ, ನಮ್ಮನ್ನು ಕಾಣುವವರು, ನಮ್ಮ ಹೃದಯದ ಕಾರ್ಯಗಳನ್ನೆಲ್ಲ ನೋಡುವವರು ಕರ್ತನೆ. ನಮ್ಮ ಹೃದಯದ ವೇದನೆಗಳನ್ನೆಲ್ಲ ನೋಡುವವರು, ನಮ್ಮ ಜೀವಿತದ ಎಲ್ಲ ಭಾವನೆಗಳನ್ನೆಲ್ಲ ನೋಡುವವರು, ನಮ್ಮ ಹೃದಯದ ಪಾಪದ ಕಾರ್ಯಗಳನ್ನೆಲ್ಲ ನೋಡುವವರು ಕರ್ತನೆ. ನಮ್ಮ ಜೀವಿತದ ಎಲ್ಲ ಹೀನ ಸ್ಥಿತಿಯನ್ನು, ದೀನ ಸ್ಥಿತಿಯನ್ನು ನೋಡುವವರು ನೀವಾಗಿದ್ದೀರಿ ಕರ್ತನೆ. ಯಾರೆಲ್ಲ ಈಗ ನಿಮ್ಮನ್ನು ಹುಡುಕುತ್ತಾ ಇದ್ದಾರೋ ಅವರನ್ನು ನೀವು ನೋಡುವವರಾಗಿದ್ದೀರಿ ಕರ್ತನೆ. ನೋಡುವ ದೇವನೇ, ನಮ್ಮ ಅಂತರಂಗವನ್ನು ವೀಕ್ಷಿಸಿ ನೋಡುವ ದೇವನೇ, ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತಿದ್ದೇವೆ ಕರ್ತನೆ. ನಿಮ್ಮ ಒಂದು ನೋಟನ ಸಾಕು ಕರ್ತನೆ. ನೀವು ನೋಡಿದ ದೇವನು ನಮ್ಮನ್ನು ಬಿಡಿಸುವವರಾಗಿದ್ದೀರಿ, ಮೇಲಕ್ಕೆತ್ತುವವರಾಗಿದ್ದೀರಿ, ಸ್ವಸ್ಥಪಡಿಸುವವರಾಗಿದ್ದೀರಿ ಕರ್ತನೆ. ನಮ್ಮನ್ನು ಸಂತೈಸುವವರಾಗಿದ್ದೀರಿ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತುತಿ, ಸ್ತೋತ್ರ, ವಂದನೆಯನ್ನು ಸಲ್ಲಿಸ್ತೇವೆ. ಈ ಕ್ಷಣದಲ್ಲೂ ಕರ್ತನೆ, ನಿಮ್ಮ ಮುಂದೆ ಇರುವಂಥ ನಿಮ್ಮ ಮಕ್ಕಳನ್ನು ಕರ್ತನೆ ವೀಕ್ಷಿಸಿ ನೋಡಿ, ಅವರ ಜೀವಿತದಲ್ಲಿರುವ ಎಲ್ಲ ಕಾರ್ಯಗಳನ್ನು ವೀಕ್ಷಿಸಿ ನೋಡಿ ಕರ್ತನೆ. ಅಂದು ಹಾಗಾರಳನ್ನು ನೋಡಿದಂಥ ದೇವನು ಈಗಲೂ ಈ ನಿನ್ನ ಮಕ್ಕಳು ಪಡುವ ಭಾವನೆಯನ್ನು ನೋಡುವವರಾಗಿ, ಹೃದಯದ ವೇದನೆಗಳನ್ನು ನೋಡುವವರಾಗಿ, ಎಲ್ಲ ಪಾಪದ ಬಂಧನಗಳಲ್ಲಿ ಸಿಲುಕಿರುವ ಪರಿಸ್ಥಿತಿಯನ್ನು ನೋಡುವವರಾಗಿ ಇರುವುದನ್ನು ನೀವು ನೋಡುತ್ತಾ ಇದ್ದೀರಿ ಕರ್ತನೆ. ಈಗಲೂ ಕರ್ತನೆ, ಇವರನ್ನು ಮುಟ್ಟಿರಿ, ಸ್ಪರ್ಶಿಸಿ ಬಿಡುಗಡೆ ಮಾಡಿ ಕರ್ತನೆ. ನಿಮ್ಮ ದೃಷ್ಟಿಯು ಕರ್ತನೆ ಇವರ ಜೀವಿತವನ್ನು ಮೇಲಕ್ಕೆತ್ತಲಿ, ಇವರನ್ನು ಸಂಪೂರ್ಣವಾಗಿ ನಿಮ್ಮ ಮಕ್ಕಳನ್ನಾಗಿ ಮಾಡಿ ಎಲ್ಲ ಸ್ತುತಿಗಣ ಮಹಿಮೆಯು ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.